ನೀವು ಫಿನಾನ್ಷಿಯಲ್ ಮಾರ್ಕೆಟಲ್ಲಿ ಇದ್ದೀರಾ ಅಂತಂದರೆ ಅಸೆಟ್ ಕ್ಲಾಸ್ನ ಯಾವ ಥರ ಡೈವರ್ಸಿಫಿಕೇಶನ್ ಮಾಡ್ಕೋಬೇಕು, ಯಾವ ಥರ ಅಲೋಕೇಶನ್ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ನೋಡಿ, ಇದೆಲ್ಲ ಅಸೆಟ್ ಕ್ಲಾಸು ಲೈಕ್ ಇಕ್ವಿಟಿ ಸ್ಟಾಕ್ಸ್, ಮ್ಯೂಚುವಲ್ ಫಂಡು, ಡೆಪ್ಟು, ಬಾಂಡ್ಸು ಮತ್ತು FD, ಗೋಲ್ಡು ಮತ್ತು ಡಿಜಿಟಲ್ ಗೋಲ್ಡ್ ETF್ಸು, ರಿಯಲ್ ಎಸ್ಟೇಟು ಮತ್ತು ಕ್ಯಾಶ್ ಆ್ಯಂಡ್ ಎಮರ್ಜೆನ್ಸಿ ಫಂಡ್ ಅಂತೇಳಿ ಈ ಥರ ನಾವು ಅಸೆಟ್ ಕ್ಲಾಸ್ನ ಡೈವರ್ಸಿಫಿಕೇಶನ್ ಮಾಡ್ಕೋಬೇಕು. ಇನ್ನೂ ಬೇಕಾದರೆ ನಿಮ್ದು ಏನಾರ ರಿಕ್ವೈರ್ಮೆಂಟ್ ಇದ್ದರೆ ಇನ್ನೂ ಎರಡನ್ನ ನೀವು ಆ್ಯಡ್ ಮಾಡ್ಕೋಬೋದು. ಇದೇ ಸ್ಟ್ಯಾಂಡರ್ಡ್ ಅಂತಲ್ಲ, ಇದು ಒನ್ ಆಫ್ ದಿ ಸ್ಟ್ಯಾಂಡರ್ಡ್ ಅಷ್ಟೇ. ಅದಾದಮೇಲೆ ಎಷ್ಟೆಷ್ಟು ಪರ್ಸೆಂಟೇಜು ಅಲೋಕೇಶನ್ ಮಾಡಬೇಕು, ಇದಕ್ಕೆಷ್ಟು ಈ ಥರ ಇದೊಂದು. ಆಮೇಲೆ ರಿಟರ್ನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ, ಮತ್ತು ರಿಸ್ಕ್ ಲೆವೆಲ್ ಯಾವ ಥರ ಇರುತ್ತೆ ಅಂತೇಳಿ ಇವಾಗ ಡೀಪಾಗಿ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಫಸ್ಟ್ ನಾವು ಇಕ್ವಿಟಿ ಮತ್ತು ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂದರೆ, ನಮ್ಮ 100% ಕ್ಯಾಪಿಟಲಲ್ಲಿ ಓನ್ಲಿ 50% ಅಷ್ಟೇ ನಾವು ಯೂಸ್ ಮಾಡ್ಬೋದು. 1 ಲಕ್ಷ ಇತ್ತಂತಂದರೆ 50,000 ಮಾತ್ರ ಇದರಲ್ಲಿ ಯೂಸ್ ಮಾಡಬೇಕು. ಯಾಕಂದರೆ ಫುಲ್ ಅಮೌಂಟ್ ಹಾಕಿದರೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಏನಾಗುತ್ತೆ ಅಂದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಮಾರ್ಕೆಟ್ ಮೇಲೆ ಹೋದಾಗ ತುಂಬ ರಿಟರ್ನ್ ಕೊಡುತ್ತೆ. ಬಟ್ ಏನಂತಂದರೆ ಫಿನಾನ್ಷಿಯಲಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಇದು ರಾಂಗ್ ವೇ ಆಗುತ್ತೆ. ನೀವು 50% ಮಾಡಿದರೆ ಅದು ರಿಸ್ಕು ಬ್ಯಾಲೆನ್ಸ್ ಆಗುತ್ತೆ. ಅದೇ ಥರ ನೋಡಿ, ನೀವು ಡೆಪ್ಟ್ಸು, ಬಾಂಡ್ಸ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂದರೆ 30% ಮಾಡ್ಬೋದು. ಓಕೆ, ಇಲ್ಲಿ ರಿಟರ್ನ್ ನಿಮ್ಗೆ ಕಮ್ಮಿ ಇರುತ್ತೆ, ಬಟ್ 30% ನೀವು ಮಾಡಿದರೆ ಸೇಫ್ ಆಗಿರ್ತೀರಾ. ಇಲ್ಲಿ ನಿಮ್ಗೆ ಲಾಸ್ ಆದರೂ ಇಲ್ಲಿ ನಿಮಗೆ ಲಾಭ ಆಗ್ತಿರ್ತೈತೆ. ಅಂದರೆ ನಿಮ್ಮ ಮಾರ್ಕೆಟ್ ಕ್ರ್ಯಾಶ್ ಆದರೆ ಇದೆಲ್ಲ ಏನಾಗುತ್ತೆ ಅಂತಂದರೆ ಅಪ್ ಆಗುತ್ತೆ. ಸೇಮ್ ಅದೇ ಥರ ಗೋಲ್ಡ್ ಮತ್ತು ಡಿಜಿಟಲ್ ಗೋಲ್ಡ್ ETF್ಸಲ್ಲಿ ನೀವು 10% ಇನ್ವೆಸ್ಟ್ ಮಾಡ್ಬೋದು. ಯಾಕಂದರೆ ಇದು ಮೀಡಿಯಮ್ ರಿಸ್ಕು, ಅಂದರೆ ಒಂಥರ ಲೋ ರಿಸ್ಕ್ ಅಂತ ಅಂದ್ಕೊಳ್ಳಿ, ಲೋ ರಿಟರ್ನ್. ಅದಾದಮೇಲೆ ರಿಯಲ್ ಎಸ್ಟೇಟ್ ಅಥವಾ ಟ್ರಸ್ಟ್ ಇರುತ್ತಲ್ಲ, ಅಲ್ಲಿ ನೀವು 5% ಯೂಸ್ ಮಾಡ್ಬೋದು. ಮತ್ತು ಎಮರ್ಜೆನ್ಸಿ ಫಂಡ್ ಅಥವಾ ಕ್ಯಾಶ್ ಅಂತೇಳಿ 5% ಅಷ್ಟೇ ನೀವು ಇಟ್ಕೋಬೋದು. ಯಾಕಂದರೆ ಇಲ್ಲಿ ನೀವು 30% 40% ಏನಾರು ಐಡಿಯಲ್ ಕ್ಯಾಶ್ ಇಟ್ಕೊಂಡ್ರೆ ನೀವು ಇನ್ಫ್ಲೇಷನ್ನ ಬೀಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇಲ್ಲಿ ನಾವು 5% ಅಷ್ಟೇ ಇದು ಮಾಡಿದ್ವಿ. ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕಂತೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಅದೇ ಥರ ನೋಡಿ, ರಿಟರ್ನ್ನ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಅಸೆಟ್ ಕ್ಲಾಸ್ಗಳಿಗೆ. ನೋಡಿ, ನಾವು ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ ಮೇಲೆ ಹಾಕಿದರೆ 12 to 15% ಪರ್ ಆ್ಯನಮ್. ಇದು ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಅಂತಂದರೆ ಓವರ್ ಎ ಪೀರಿಯಡ್ ಲೈಕ್ 20 years 30 years ಲಾಂಗ್ ಟರ್ಮಿಗೆ ನಾನು ಕ್ಯಾಲ್ಕುಲೇಷನ್ ಮಾಡಿ ಹಾಕಿರೋದು. ಓಕೆ, ಮೀಡಿಯಮ್ ಟರ್ಮ್ ಅಂದರೆ ಶಾರ್ಟ್ ಟರ್ಮು ಮೀಡಿಯಮ್ ಟರ್ಮಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ರಿಟರ್ನ್ ಕೊಟ್ಬಿಡುತ್ತೆ. ಒಂದೇ ವರ್ಷದಲ್ಲಿ ಮ್ಯೂಚುವಲ್ ಫಂಡ್ಸ್ ಎಲ್ಲ 90% 80% ಎಲ್ಲ ಕೊಟ್ಟಿದೆ, ಅಂದರೆ ಬುಲ್ ರನ್ ಇರುವಾಗ. ಇವಾಗ ಸೈಡ್ ಬೇಸು ಮತ್ತು ನೆಗೆಟಿವ್ ಇರುವಾಗ ನೆಗೆಟಿವ್ ರಿಟರ್ನ್ ಇರುತ್ತೆ. ಬಟ್ ನಾವು ಎವ್ರೇಜ್ ಆಗಿ 30 years ಆ ಥರ ತೊಗೊಂಡ್ರೆ 12 to 15% ಇಸ್ ಎ ಬಿಗ್ ರಿಟರ್ನ್. ಯಾವ ಕ್ಲಾಸಲ್ಲಿ ಅಂತಂದರೆ ಇಕ್ವಿಟಿ ಮತ್ತು ಮ್ಯೂಚುವಲ್ ಫಂಡಲ್ಲಿ. ಸೇಮ್ ಅದೇ ಥರ ಡೆಪ್ಟು ಮತ್ತು ಬಾಂಡ್ಸಲ್ಲಿ 6 to 8% ಇದೊಂದು ಎಕನಾಮಿಕ್ ಡಿಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ರಿಟರ್ನ್ ಈ ಅಸೆಟ್ ಕ್ಲಾಸಲ್ಲಿ. ಸೇಮ್ ಅದೇ ಥರ ನಾವು ETF್ಸ್ ಮತ್ತು ಗೋಲ್ಡಲ್ಲಿ 6 to 7% ವಿತೌಟ್ ರಿಸ್ಕ್ ಇಲ್ಲಾರದೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ರಿಯಲ್ ಎಸ್ಟೇಟಲ್ಲಿ 8 to 10% ಪರ್ ಆ್ಯನಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಯಾಶಲ್ಲಿ ಯಾವುದೇ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಐಡಿಯಲ್ ಆಗಿ ನಮ್ಮ ಹತ್ರ ಇರುತ್ತೆ. ಅಕಸ್ಮಾತ್ ನೀವು ಸೇವಿಂಗ್ ಅಕೌಂಟಲ್ಲಿ ಇಟ್ಟರೆ 2 to 3% ಬರ್ಬೋದು ಬ್ಯಾಂಕ್ ಕಡೆಯಿಂದ. ನೋಡಿ, ಇದೆಲ್ಲ ಆಯಿತು. ಸೊ ಇವಾಗ ರಿಸ್ಕ್ ಎಷ್ಟು ಇರುತ್ತೆ ಅಂತೇಳಿ ನೋಡಿ, ಒಂದೊಂದು ಅಸೆಟ್ ಕ್ಲಾಸ್ ಮೇಲೂ ರಿಸ್ಕ್ ಇದ್ದೇ ಇರುತ್ತೆ. ಓಕೆ, ಇವಾಗ ನೋಡಿ, ನಾವು ಇಕ್ವಿಟಿ ಮೇಲೆ ಹಾಕ್ತೀವಿ ಅಂತಂದರೆ ಅದು ಒಂಥರ ಜಾಸ್ತಿ ರಿಸ್ಕ್. ಯಾಕಂದರೆ ರಿಟರ್ನ್ ಜಾಸ್ತಿ ಇದೆ. ಎಲ್ಲಿ ರಿಟರ್ನ್ ಜಾಸ್ತಿ ಇರುತ್ತೆ ರಿಸ್ಕಲ್ಲಿ ಜಾಸ್ತಿ ಇರಲೇಬೇಕು. ಇದು ನಿಮಗೆ ರಿಸ್ಕ್ ಹೈ ಇರುತ್ತೆ. ಮತ್ತು ನೋಡಿ, ನೀವು ಬಾಂಡ್ಸು ಮತ್ತು ಡೆಫ್ಟ್ ಮೇಲೆ ಹಾಕಿದ್ರಲ್ಲ, ನಿಮಗೆ ಲೋ ರಿಸ್ಕ್, ಅಲ್ಲಿ ರಿಸ್ಕ್ ಕಮ್ಮಿನೇ ಅಂತ ನೀವು ಅನ್ಕೋಬೋದು. ಜೀರೋ ರಿಸ್ಕ್ ಅನ್ನೋಕ್ಕಾಗಲ್ಲ. ಸೊ ರಿಸ್ಕ್ ಇದೇ ಇರುತ್ತೆ, ಲೋ ರಿಸ್ಕ್ ಆ್ಯಸ್ ಕಂಪೇರ್ ಟು ಇಕ್ವಿಟಿ ಕಂಪೇರ್ ಮಾಡಿದ್ರೆ. ಮತ್ತು ಗೋಲ್ಡ್ ಮತ್ತು ETF ಮೇಲೆ ಹಾಕಿದರೆ ಸ್ವಲ್ಪ ಇದಕ್ಕಿಂತ ಜಾಸ್ತಿ ರಿಸ್ಕು, ಇಕ್ವಿಟಿಗಿಂತ ಕಮ್ಮಿ ರಿಸ್ಕ್, ಅಂದರೆ ಮೀಡಿಯಮ್ ರಿಸ್ಕ್. ಅದಾದಮೇಲೆ ನೋಡಿ, ರಿಯಲ್ ಎಸ್ಟೇಟ್ ಮೇಲೆ ಟ್ರಸ್ಟ್ ಮೇಲೆ ಹಾಕ್ತೀರ ಅಂದರೆ ಮೀಡಿಯಮ್ ಟು ಸ್ವಲ್ಪ ಹೈ ರಿಸ್ಕ್ ಇರುತ್ತೆ. ನಿಮ್ಗೆ ಏನಂತಂದರೆ ETF ಇಲ್ಲಿ ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ಹೈ ರಿಸ್ಕ್ ಇರುತ್ತೆ. ಅದಾದಮೇಲೆ ನೀವು ಕ್ಯಾಶ್ ಎಮರ್ಜೆನ್ಸಿ ಫಂಡ್ ಅಂತಂದರೆ ಅದರಲ್ಲಿ ಯಾವುದೇ ಥರ ರಿಸ್ಕ್ ಇರಲ್ಲ. ಇದೇ ಥರ ಕ್ರಿಯೇಟಿವ್ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.